ತುಳಸಿ, ಅಮ್ಮ ಎಲ್ಲಿ? ಬರ್ಲಿಲ್ಲ ಅತ್ತೆ. ನಾನ್ ಬಂದ್ರೆ ಮನೆ ಖಾಲಿ ಇರುತ್ತೆ, ದೀಪ ಹಚ್ಚೋರು ಯಾರು ಇರಲ್ಲ, ನಾನು ಇಲ್ಲೇ ಇರ್ತೀನಿ, ನೀನ್ ಹೋಗು ಅಂತ ಹೇಳಿದ್ರು. ಹೌದಾ? ಅಮ್ಮ ಬರ್ತಾರೆ ಅಂತ ಅಮ್ಮಂಗೆ ಇಷ್ಟವಾದ ಅಡ್ಗೆ ಎಲ್ಲ ಮಾಡಿದ್ದೆ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯಾ? ಅಲ್ಲಿಗೆ ಅಡಿಗೆ ಕೊಟ್ಟು ಕಳ್ಸಿದ್ರೆ ಆಯ್ತು. ಅದು ಹಾಗಲ್ಲ ರೀ, ಬಂದಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಏನ್ ಮಾಡಕ್ಕಾಗತ್ತೆ? ಶಿವರಾಜು ಮಾಡಿರೋ ಕೆಲ್ಸಕ್ಕೆ ಅಜ್ಜಿಗೂ ಬೇಜಾರಾಗಿರುತ್ತೆ, ಅದಕ್ಕೆ ಅವ್ರು ಬಂದಿರಲ್ಲ. ಆಟೆಯ ಇಲ್ಲ ರೀ, ಶಿವರಾಜು ಯಾವ ತಪ್ಪು ಮಾಡಲ್ಲ. ಅವನು ತುಂಬಾ ತಿಳುವಳಿಕೆ ಇರುವಂತ ಮನುಷ್ಯ. ಹಿಂದು ಮುಂದೆ ಯೋಚನೆ ಮಾಡ್ದೆ ಯಾವ ನಿರ್ಧಾರನೂ ತಗೊಳಲ್ಲ. ಈ ರೀತಿ ಇರ್ಬೇಕಾದ್ರೆ ಈ ತರ ಒಂದು ದೊಡ್ಡ ನಿರ್ಧಾರ ತಗೊಂಡಿದ್ದಾನೆ ಅಂದ್ರೆ ಅದು ಒಳ್ಳೇದಕ್ಕೆ ಆಗಿರುತ್ತೆ. ಅಲ್ಲ ತುಳಸಿ, ಆ ಜ್ಯೋತಿ ಏನ್ ದೇವತೆನಾ? ಅವಳಿಲ್ಲ ಅಂದ್ರೆ ಜೀವನನೇ ಇಲ್ವಾ? ಯಾಕೆ ಹಾಗೆ ಹೇಳ್ತಾ ಇದ್ದೀರಾ? ಮತ್ತಿನ್ನೇನ್ ತುಳಸಿ, ನಾವ್ ಅಷ್ಟೆಲ್ಲ ಬೇಡ ಅಂದ್ರು ನಮ್ ಬಾವ ಅವಳ ಹಿಂದೆನೆ ಹೋದ. ಯಾಕೆ ಪ್ರಪಂಚದಲ್ಲಿ ಮದುವೆ ಆಗಿಲ್ದೇ ಇರೋ ಹುಡುಗಿರೇ ಇಲ್ವಾ? ಜ್ಯೋತಿನ್ ಬಿಟ್ಟು ಬೇರೆ ಹುಡುಗಿ ಸಿಗ್ಬೋದು, ಆದ್ರೆ ಸಿಗೋರೆಲ್ಲ ಜ್ಯೋತಿ ಆಗಕ್ಕಾಗಲ್ಲ. ಅಲ್ಲ ತುಳಸಿ, ನಮ್ ಬಾವಂಗ್ ಏನ್ ಕಡಿಮೆ ಆಗಿರೋದು? ಅಂದ ಇಲ್ವಾ, ಚಂದ ಇಲ್ವಾ, ಆಸ್ತಿ ಇಲ್ವಾ, ಪಾಸ್ತಿ ಇಲ್ವಾ? ಎಲ್ಲ ಇರಬೇಕಾದ್ರೆ ಅವಳ ಹಿಂದೆ ಯಾಕೆ ಹೋಗ್ಬೇಕಿತ್ತು? ಹ್ಞೂ ಅಂದಿದ್ರೆ ಒಂದ್ ಹುಡುಗಿನ ನಾನೇ ಹುಡುಕಿ ಮದುವೆ ಮಾಡಿಸ್ಬಿಡ್ತಿದ್ದೆ. ಇಷ್ಟೊತ್ತಾಗೆ ಹುಡುಕಿರ್ಬೇಕಲ್ವಾ? ಇನ್ನೂ ಹುಡುಕ್ತಾ ಇದ್ದೀರಾ? ಏನ್ ಹೇಳ್ತಿದ್ಯಾ ತುಳಸಿ? ಹುಡುಗಿ ನಮ್ ತಹಸೀಲ್ದಾರ್ ಸಂಧ್ಯಾ ಅವ್ರ ತಾನೆ?